ಈ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸೊ ಇವತ್ತು ಜಾಬ್ ಏನಿದೆ ಇದು ಒಂದು ಆ್ಯಕ್ಚುಲಿ ಪಾರ್ಟ್ ಟೈಮ್ ಜಾಬ್ ನಾನು ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ಲೆಕ್ಸಿಬಲ್ ಅವರ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಫ್ರೀ ಇದ್ದಾಗ ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಈ ಕೆಲಸಕ್ಕೋಸ್ಕರ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದು, ಕಾಮೆಂಟ್ ಮಾಡ್ತಾ ಇತ್ತು, ನಮಗೆ ಪಾರ್ಟ್ ಟೈಮ್ ಜಾಬ್ ಹೇಳಿ, ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಮನೇಲೇ ಇರ್ತೀವಿ ನಾವು ಅಂತ ಹೇಳಿ. ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಸುಮಾರು ಥರದ ಲ್ಯಾಂಗ್ವೇಜ್ಗಳಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇಲ್ಲಿ ನೀವು ಅಪ್ಲೈ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಮೇ ಬಿ ನಿಮಗೆ ರಿವರ್ಟ್ ಬರುತ್ತೆ ಕಂಪ್ನಿ ಕಡೆಯಿಂದ. ಆದರೆ ನಿಮ್ಮದು ರಿಸ್ಯೂಮ್ ಅಪ್ಡೇಟ್ ಇರಬೇಕು. ರಿಸ್ಯೂಮ್ ಅಪ್ಡೇಟ್ ಇರೋದನ್ನೇ ಅಪ್ಲೋಡ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಈ ಒಂದು ಕೆಲಸನ ವರ್ಕ್ ಫ್ರಮ್ ಎನಿವೇರ್, ನೀವು ಎಲ್ಲಿಂದ ಬೇಕಾದರೂ ಕೂಡ ಕೂತ್ಕೊಂಡು ಈ ಕೆಲಸವನ್ನು ಮಾಡ್ಬೋದು. ಲೈಕ್ ನೀವು ಮನೇಲಿದ್ದೀರಾ, ಅಥವಾ ನೀವು ಆಫೀಸಲ್ಲಿದ್ದೀರಾ, ಅಥವಾ ನೀವು ಟ್ರಿಪ್ ಮೇಲೆ ಇದ್ದೀರಾ, ನೀವು ಅಥವಾ ಹಳ್ಳಿ ಲೈಫಲ್ಲಿದ್ದೀರಾ, ಅಥವಾ ಸಿಟಿ ಲೈಫಲ್ಲಿದ್ದೀರಾ, ಸೊ ಪರವಾಗಿಲ್ಲ, ನೀವು ಇದು ಜಾಬು ಮಾಡ್ತೀವಿ ನಾವು ಫ್ರೀ ಇದ್ದಾಗ ಅಂದರೆ ಮಾಡ್ಬೋದು. ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು, ವೀಕ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಕೆಲವೊಂದು ಟಾರ್ಗೆಟ್ಗಳು ಕೊಟ್ಟಿರ್ತಾರೆ. ಇಂಥದ್ದನ್ನು ನೀವು ಒಂದು ವೀಕಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಒಂದು ವೀಕಲ್ಲಿ ನೀವು ಇದನ್ನು ಕಂಪ್ಲೀಟು ನೀವು ಯಾವ ರೀತಿಯಾದರೂ ಮಾಡಿದ್ರು ಪರವಾಗಿಲ್ಲ. ಲೈಕ್ ನಿಮ್ಗೆ ಇವತ್ತು 2 ತಾಸು ಮಾಡಬೇಕಂತ ಅಂದರೆ ಮಾಡಿ, ನಾಳೆ 1 ತಾಸು ಮಾಡಬೇಕಂದ್ರೆ ಮಾಡ್ಬೋದು. ಸೊ ಆ ರೀತಿ ನಾವು ಮಾಡ್ತೀವಿ ಅಂತಂದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಯಾವ ರೀತಿ ನಿಮಗೆ ಕೆಲಸ ಮಾಡಬೇಕು, ಅದಾದಮೇಲೆ ಏನು ಇರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಹೇಗಿರುತ್ತೆ, ನಿಮ್ಮದು ದುಡಿದಿರೋದು ಹೇಗೆ ಸಿಗುತ್ತೆ ಅನ್ನೋದನ್ನ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಯೂಸರ್ ಫ್ರೆಂಡ್ಲಿ ಗೈಡ್ ಅಂತ ಹೇಳ್ಬಿಟ್ಟು, ಲೈಕ್ ಇದು ತುಂಬಾ ಈಸಿಯಾಗಿರುವಂಥ ವರ್ಕ್ ಇರುತ್ತೆ. ಮತ್ತು ವರ್ಕ್ ಇನ್ AI ಅಂತ ಇರುತ್ತೆ. ಲೈಕ್ ನೀವೇನು ಮಾಡ್ತೀರಾ, AI ಟ್ರೈನ್ ಮಾಡುವಂಥ ಕೆಲಸ. ಇವಾಗ ಹೆಚ್ಚಾನೆಚ್ಚು ಇದೇ ರೀತಿ ಪ್ರೊಫೈಲ್ಗಳಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಹೇಳ್ತಾರಂಥ ಜಾಬ್ ಏನಿದೆ ಅಲ್ವಾ, ಈ ಜಾಬ್ಗೆ ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನ ಫಸ್ಟಿಗೆ ನಾನು ನಿಮಗೆ ತಿಳಿಸ್ತೀನಿ. ನಂತರ ನೀವು ಈ ಜಾಬ್ಗೆ ನೇರವಾಗಿ ಅಪ್ಲೈ ಮಾಡಿ. ನಾರ್ಮಲಿ ನೀವೇನು ಮಾಡಬೇಕು ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು. ಓಕೆ, ಕ್ರೌಡ್ಜನ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಕ್ರೌಡ್ಜನ್ ಅಂತ ನಾವು ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟಿಗೆ ಒಂದು ವೆಬ್ಸೈಟ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, AI ನೀವು ಟ್ರೈನ್ ಮಾಡೋದ್ರ ಮೂಲಕ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು ಅಂತ ಹೇಳಿ. ಸೊ ನೀವು ಈ ಕೆಲಸವನ್ನು ಮನೆಯಿಂದಲೇ ಮಾಡ್ತೀರಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಸಾರಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು 1 ಮಿಲಿಯನ್ ರಿಮೋಟ್ ಮೆಂಬರ್ಸು, 1 ಮಿಲಿಯನ್ಗಿಂತ ಅಪ್ ಟು ಸುಮಾರು ಜನ ಇಲ್ಲಿ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು 500ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳು ಇಲ್ಲಿ ಅವೈಲೇಬಲ್ ಇದೆ. 200 ಕಂಟ್ರಿಗಳಲ್ಲಿ ಇವರು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ 2024ರಲ್ಲಿ ಹೈಯೆಸ್ಟು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಸುಮಾರು ವರ್ಕ್ ಫ್ರಮ್ ಹೋಮ್ ಈ ಜಾಬನ್ನು ಇವಾಗ ಹೌಸ್ ವೈಫ್, ಈ ಮೇನ್ ಜಾಬ್ ಏನು ಹೇಳ್ತದೆ ಈ ಜಾಬ್ಗೂ ಕೂಡ ಹೌಸ್ ವೈಫು, ಸ್ಟೂಡೆಂಟ್ಸು, ರಿಟೈರ್ಡ್ ಪರ್ಸನು, ಮತ್ತು ನೀವೆಲ್ಲಾದರೂ ಇವಾಗ ಹಾಗೆಯೇ ಫ್ರೀ ಟೈಮ್ ಇಲ್ಲಿರುವಾಗ ಕೆಲಸ ಮಾಡಬೇಕು. ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಫ್ರೀ ಟೈಮ್ ಇರುವಾಗ ಒಂದು ಯಾವ್ದಾದ್ರು ಕೆಲಸ ಮಾಡ್ಬೇಕಂತ ಏನಾದರೂ ಹುಡುಕ್ತಾ ಇದ್ದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಜಾಬ್ಗೆ ಸಂಪೂರ್ಣ ಡೀಟೇಲ್ಸ್ ಇರುತ್ತೆ, ಒಂದು ಸಾರಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸ್ಟಾರ್ಟ್ ಯುವರ್ ಜರ್ನಿ ಇನ್ AI ವಿತ್ ಕ್ರೌಡ್ಜನ್ ಅಂತ ಹೇಳಿ. ಸೊ ಇಲ್ಲಿ ಏನು ಮಾಡ್ತೀರಾ, ಫಸ್ಟಿಗೆ ನೀವು ಜಾಬ್ ಓಪನಿಂಗ್ಸ್ನ ಚೆಕ್ ಮಾಡ್ತೀರಾ. ಓಕೆ, ಚೆಕ್ ಮಾಡಿಬಿಟ್ಟು ನಂತರ ಅಪ್ಲೈ ಮಾಡ್ತೀರಾ. ಅನಂತರ ಇಮೇಲ್ ಒಂದು ID ಮೂಲಕ ಅವ್ರು ಏನು ಮಾಡ್ತಾರೆ, ಒಂದು ಇನ್ಸ್ಟ್ರಕ್ಷನ್ ಮೂಲಕ ನಿಮ್ಮದೊಂದು ಅಕೌಂಟ್ ಸೆಟ್ ಮಾಡೋದಿರುತ್ತೆ. ಅಂದರೆ ಇಮೇಲ್ ಇನ್ಸ್ಟ್ರಕ್ಷನ್ಸ್ ಟು ಸೆಟ್ ಅಪ್ ಯುವರ್ ಅಕೌಂಟ್ ಅಂತ ಇಮೇಲ್ ಅಡ್ರೆಸ್ನ ಕೊಡಬೇಕು. ಅದೇ ಇಮೇಲ್ ಅಡ್ರೆಸ್ಗೆ ಇವರು ಮೇಲ್ ಮಾಡ್ತಾರೆ. ಪಾಸ್ ದಿ ಕ್ವಾಲಿಫಿಕೇಷನ್, ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ಕ್ವಾಲಿಫೈ ಮಾಡೋದಿರುತ್ತೆ. ನಂತರ ನಿಮ್ಗೆ ಇಲ್ಲಿ ವರ್ಕ್ ಅವರು ಅಲೌ ಮಾಡ್ತಾರೆ. ನೀವು ಇಲ್ಲಿ ನಿಮ್ಮ ಒಂದು ಫ್ರೀ ಟೈಮಲ್ಲಿ ನೀವು ಕೆಲಸವನ್ನು ಮಾಡ್ಬೋದು ಅಂತ ಅವ್ರು ನಿಮಗೆ ಅಲೌ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಾನು ಹೇಳಿರುವಂಥ ಡೀಟೇಲ್ಸ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಅದೇ ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಈ ಜಾಬ್ಗೆ ನಾವು ಮೇನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದು ಲೆಜಿಟ್ ಇದೆಯಾ ಅಂತ. ಓಕೆ, ಸೊ ಇಲ್ಲಿ ಲೆಜಿಟ್ ಇದೆ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಲೆಜಿಟ್ ಇದೆ ಮತ್ತು ರಿಮೋಟ್ ಜಾಬ್ ಇದೆ, ಮನೆಯಿಂದ ನೀವು ಕೆಲಸವನ್ನು ಮಾಡ್ಬೋದು. ವಿಲ್ ಐ ಮೇಕ್, ಇಲ್ಲಿ ಮೇನ್ ಅಂತಂದರೆ ಇಲ್ಲಿಂದ ನಾವು ದುಡಿಬೋದಾ, ದುಡ್ದು ಸಿಗುತ್ತಾ ಅಂತ. ಸೊ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾವ್ಯಾವ ರೀತಿ ಸಿಗುತ್ತೆ ಅಂತಂದರೆ ಮೇನ್ ನಿಮಗೆ ಪೇಪಲ್ ಅಕೌಂಟು ಅಥವಾ ಪೇಯ್ನವರು ಇರಬೇಕು. ಓಕೆ, ಸೊ ಇಲ್ಲಿ ಪೇಪಲ್ ಅಕೌಂಟು 1-2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ನೋಡಿ, ಪೇಪಲ್ ಅಕೌಂಟು 1 to 3 minutes ವೀಡಿಯೋ ಅಷ್ಟೇ ಇರುತ್ತೆ ಅದು. ಸೊ ಜಸ್ಟ್ ನೋಡಿಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಪೇಪಲದ್ದು. ಈ ರೀತಿ ನೀವು US, UK ಹೊರಗಡೆ ಇರುವಂಥ ದೇಶದ ಕಂಪನಿಗಳಿಗೆ ಕೆಲಸ ಮಾಡಬೇಕು ಅಂದರೆ ಇದೇ ರೀತಿ ಅಕೌಂಟ್ಗಳನ್ನ ಅವ್ರು ಕೇಳ್ತಾರೆ. ಸೊ ಇದು ಅಕೌಂಟ್ ನಿಮಗೆ ಬೇಕಾಗುತ್ತೆ. ಸೊ ಅಂದರೆ ಮಾತ್ರ ನೀವು ಇಲ್ಲಿ ಮುಂದೆ ಅವ್ರ ಕಡೆಯಿಂದ ದುಡ್ದಿರೋದನ್ನು ತೊಗೋಬೋದು. ಓಕೆ, ಸೊ ಇಲ್ಲಿ ಏನಂತಂದರೆ ಟಾಸ್ಕ್ಗಳು ಹೇಗಿರುತ್ತೆ ಅಂತ ನೋಡಿ. ಕೆನ್ ಐ ಗೆಟ್ ಸ್ಟಾರ್ಟೆಡ್ ಆನ್ ದಿ ಟಾಸ್ಕ್ ಟುಡೇ, ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದಾ ಈ ಕೆಲಸವನ್ನು ಅಂತ ಅಂದರೆ ಅಪ್ಲೈ ಮಾಡಿಬಿಟ್ಟು. ಮೋಸ್ಟ್ ಆಫ್ ಯುವರ್ ಪ್ರೊಜೆಕ್ಟ್ ಹ್ಯಾವ್ ಕ್ವಾಲಿಫಿಕೇಷನ್ ಪ್ರೊಸೆಸ್ ಇರುತ್ತೆ. ಸೊ ಒನ್ಸ್ ಯು ಕ್ವಾಲಿಫೈ, ಯಾವಾಗ ನೀವು ಟೆಸ್ಟ್ ಕ್ವಾಲಿಫೈ ಮಾಡ್ತೀರಿ, ಯು ಕ್ಯಾನ್ ಬಿಗಿನ್ ವರ್ಕಿಂಗ್ ಆ್ಯಂಡ್ ಇಲ್ಲಿಂದ ನೀವು ಮನೆಯಿಂದ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಹೇಗಿರುತ್ತೆ, ಪ್ರೊಜೆಕ್ಟ್ ಕ್ವಾಲಿಫಿಕೇಷನ್ ಪ್ರೊಸೆಸ್ ಅಂತ ಇರುತ್ತೆ. ಸೊ ಅದನ್ನು ಕ್ವಾಲಿಫೈ ಮಾಡೋದಿರುತ್ತೆ. ಇಲ್ಲಿ ಮೇನ್ ಅಂತಂದರೆ ನಮ್ಗೆ ಯಾವ ರೀತಿ ಇಲ್ಲಿ ಸಿಗುತ್ತೆ, ನಾವು ದುಡ್ಡು ಕರೆಕ್ಟಾಗಿ ಸಿಗುತ್ತಾ ಅಂತ ಅದನ್ನೆಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು ಸಾರಿ ನೋಡ್ಕೊಳ್ಳಿ. ಡೂ ಆ್ಯಂಡ್ ನೀಡ್ ಟು ಪೇ, ಇಲ್ಲಿ ಮೇನ್ ಅಂತಂದರೆ ಯಾವುದಾದ್ರು ಕೆಲಸ ನಾವು ಹಣ ಕೊಡಬೇಕಾ, ನಿಮ್ಗೆ ಏನಾದರೂ ನಮಗೆ ಕೆಲಸ ಬೇಕು ಅಂದ್ರೆ ಅಂತ. ಸೊ ಯಾವುದೇ ರೀತಿ ಇಲ್ಲಿ ಕೆಲಸಕ್ಕೆ ಹಣ ಕೇಳ್ತಾ ಇಲ್ಲ. ಸೊ ನೋಡಿ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಯಾವುದೇ ರೀತಿ ನೀವೇನು ಹಣವನ್ನು ಯಾರಿಗೂ ಕೂಡ ಕೊಡಬೇಕಾಗಿಲ್ಲ. ಸಿಂಪ್ಲಿ ನೀವು ಪ್ರಾಜೆಕ್ಟಿದ್ದು ಕ್ವಾಲಿಫಿಕೇಷನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಅವರು ಟಾಸ್ಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್, ನನಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ
ಅಬ್ಸಲ್ಯೂಟ್ಲಿ ಮೋಸ್ಟ್ ಆಫ್ ಯುವರ್ ಏನು ಪ್ರಾಜೆಕ್ಟ್ಸ್ ಇರುತ್ತೆ ಡೋಂಟ್ ರಿಕ್ವೈರ್ಡ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ಈವನ್ ಪಾರ್ಟಿಸಿಪೇಟ್ ಇನ್ AI ರಿಲೇಟೆಡ್ ಟಾಸ್ಕ್ ವಿದೌಟ್ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಕ್ಯಾನ್ ಐ ಜಾಯಿನ್ ಮೋರ್ ದೆನ್ ಒನ್ ಪ್ರಾಜೆಕ್ಟ್? ಇಲ್ಲಿ ಸುಮಾರು ಪ್ರಾಜೆಕ್ಟ್ಗಳು ನಡೀತಾ ಇರುತ್ತೆ ಅಂತ ನಾನು ಹೇಳಿದೆ. ಸೊ ಅದರಲ್ಲಿ ಒಂದಕ್ಕಿಂತ ಹೆಚ್ಚಿನ ಪ್ರಾಜೆಕ್ಟಿಗೆ ನಾನು ಜಾಯ್ನ್ ಆಗ್ಬೋದಾ ಅಂತ. ಎಸ್ ಡೆಫಿನೆಟ್ಲಿ ಅಂತ ಅವ್ರು ಹೇಳಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಹೀಗಾಗಿ ಏನು ಟೆನ್ಷನ್ ತೊಗೋಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಅರ್ಜಿನ ಸಲ್ಲಿಸಿ. ವಿಲ್ ದೇರ್ ಆಲ್ವೇಸ್ ಬಿ ಟಾಸ್ಕ್ ಫಾರ್ ಮೀ ಟು ಡೂ ಆಲ್ ಟೈಮ್? ನಮಗೆ ಎಲ್ಲ ಟೈಮಲ್ಲೂ ಟಾಸ್ಕ್ ಸಿಗ್ತಾ ಇರುತ್ತಾ ಅಂತ. ಸೊ ನೀವು ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ ಏನಿರುತ್ತೆ ಅವುಗಳು ಏನೇನಿರುತ್ತೆ ಅವುಗಳನ್ನ ನಿಮ್ಗೆ ಏನು ಮಾಡ್ತಾರೋ ಕಳಿಸ್ತಾ ಇರ್ತಾರೆ ವೀಕ್ಲಿ. ಸೊ ಅವುಗಳು ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇಲ್ಲಿ ಐ ನೀಡ್ ಹೆಲ್ಪ್ ಇನ್ ಕೇಸ್ ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂತಂದರೆ ಸೊ ಇಲ್ಲಿ ನೀವೇನು ಮಾಡ್ತೀರಾ, ಕ್ರೌಡ್ಜೆನ್ ಸಪೋರ್ಟ್ ಪ್ಲಾಟ್ಫಾರ್ಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿವರೆಗೆ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ನಿಮಗೆ ಎಲ್ಲ ಡೀಟೇಲ್ಸ್ಗಳಿದೆ, ಒಂದು ಸಾರಿ ನೀವು ಇದನ್ನು ಓದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕಂದ್ರೆ ವರ್ಕ್ ಇನ್ AI ಅಂತ ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ಗಳಿರುತ್ತೆ, ಎಲ್ಲ ಜಾಬ್ಗಳದ್ದು. ಓಕೆ, ಎಲ್ಲ ಡೀಟೇಲ್ಸ್ಗಳು ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಅಪ್ಲೈನ ಮಾಡ್ಬೋದು. ನಾನು ನಾರ್ಮಲಿ ಎಲ್ಲರೂ ಕೂಡ ಅಪ್ಲೈ ಮಾಡುವಂಥ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ. ಜಸ್ಟ್ ಇಲ್ಲಿ ಲಾಸ್ಟಿಗೆ ಕೆಳಗಡೆ ಬನ್ನಿ. ಸೊ ಇಲ್ಲಿ ಬನ್ನಿ ಲಾಸ್ಟಿಗೆ. ಓಕೆ, ಲಾಸ್ಟಿಗೆ ಬಂದಮೇಲೆ ಇಲ್ಲಿ ನೋಡಿ, ಆಡಿಯೋ ಟ್ರಾನ್ಸ್ಕ್ರೈಬರ್ ಕನ್ನಡ ಇಂಡಿಯಾ ಅಂತ ಇದೆ ಅಲ್ವಾ. ಸೊ ಜಸ್ಟ್ ಅಪ್ಲೈ ಅಂತ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಸಿಗುತ್ತೆ. ಓಕೆ, ಡೀಟೇಲ್ಸು ಆಡಿಯೋ ಟ್ರಾನ್ಸ್ಕ್ರೈಬರ್ ಕನ್ನಡ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇದು AI ಟ್ರೈನರ್ ಥರ ನೀವು ಕೆಲಸವನ್ನು ಮಾಡ್ತೀರಿ. ಇಲ್ಲಿ ಒಂದು ಟ್ರಾನ್ಸ್ಕ್ರೈಬರ್ ಅಂದರೆ ಟ್ರಾನ್ಸ್ಲೇಟ್ ಜಾಬ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಆ್ಯಂಡ್ ಇದು ರಿಮೋಟ್ ಜಾಬ್ ಇರುತ್ತೆ ಮತ್ತು ಪ್ರೊಜೆಕ್ಟ್ ಬೇಸ್ಡ್ ಜಾಬ್ ಇರುತ್ತೆ. ಒಂದೊಂದು ಪ್ರಾಜೆಕ್ಟಿಗೆ ಇಂತಿಷ್ಟು ಅಂತ ಹೀಗೆಲ್ಲ ಇದು ಮಾಡ್ತಾರವರು. ಮೇಕ್ AI ಸ್ಮಾರ್ಟ್ ಫಾರ್ ಕನ್ನಡ ಸ್ಪೀಕರ್, ಜಾಯ್ನ್ ಅವರ್ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಪ್ರಾಜೆಕ್ಟ್ ಅಂತ. ಸೊ ನೀವೇನು ಮಾಡ್ತೀರಾ, ಕನ್ನಡದಲ್ಲೇ AIಗೆ ಟ್ರೈನ್ ಮಾಡ್ತೀರಾ. ಸೊ ಆ ರೀತಿ ಒಂದು ಜಾಬ್ ಇರುವಂಥದ್ದು. ಸೊ ಇದು ನೋಡ್ತಾ ಇರ್ಬೋದು. ಇಲ್ಲಿ ಮೇನ್ ಅಂತಂದರೆ ನಿಮಗೆ ಜಾಬ್ ಬಗ್ಗೆ ಹೇಳೋದಾದರೆ ಇಲ್ಲಿ ವಾಟ್ಸ್ ಇನ್ ಇಟ್ ಈಸ್ ಫಾರ್ ಯು. ಮೇನ್ ಅಂತಂದರೆ ಅಲ್ಟಿಮೇಟ್ ಫ್ಲೆಕ್ಸಿಬಿಲಿಟಿ, ಲೈಕ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮು ಪಾರ್ಟ್ ಟೈಮ್ ಜಾಬ್ ಇರುತ್ತೆ. ಪಾರ್ಟ್ ಟೈಮ್ ಜಾಬ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ವರ್ಕ್ ಫ್ರಮ್ ಎನಿವೇರ್, ನೀವು ಯಾವ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀರೋ ಆ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಬೋದು. ಆ್ಯಂಡ್ ನೋ ಅಪ್ಪರ್ ಲಿಮಿಟ್, ಯಾವುದೇ ರೀತಿ ನಿಮಗೆ ಒಂದು ಲಿಮಿಟ್ ಅಂತ ಇರೋದಿಲ್ಲ. ಪ್ರತಿಯೊಂದು ವಾರಕ್ಕೆ ಇಂತಿಷ್ಟು ಅಂತ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರೋದು ಏನಂತಂದರೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅವರು, 1 ಗಂಟೆಗೆ ಆಡಿಯೋದು $24 ಅಂತ. $24 ಅಂತಂದರೆ ಸೊ ಇಲ್ಲಿ ಜಸ್ಟ್ ನಾನಿಲ್ಲಿ ಹಾಗೆಯೇ ನಿಮಗೆ ತೋರಿಸ್ತೀನಿ ಸೊ ಎಷ್ಟಾಗ್ಬೋದು ಅಂತ. ಸೊ ನೋಡ್ತಾ ಇರ್ಬೋದು 1 ಗಂಟೆಗೆ ಸೊ ಅವ್ರು ಹೇಳಿರುವಂಥದ್ದು. ಸೊ ಇದನ್ನು ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ಬ್ಯಾಕ್ ಬರೋಣ. ಇದು ನಿಮಗೆ ಆಡಿಯೋ ಡ್ಯೂರೇಷನ್ ಏನಿರುತ್ತೆ ಸೊ ಅದ್ರ ಪ್ರಕಾರನೇ ಕೊಡ್ತಾರೆ. ಆ್ಯಂಡ್ ದ ಮೋರ್ ಯು ಟ್ರಾನ್ಸ್ಕ್ರೈಬ್ ದ ಮೋರ್ ಯು ಅರ್ನ್. ಇದು ಮೇನ್ ಅಂತಂದರೆ ನೀವು ಎಷ್ಟು ಚೆನ್ನಾಗಿ ದುಡಿತೀರಾ ಅದೇ ರೀತಿ ಇರುತ್ತೆ. ಮೇನ್ ಅಂತಂದರೆ ಇದೊಂದು ಹೇಗಿರುತ್ತೆ ಜಾಬ್ ಅಂದರೆ ಒಂದು ಪಾರ್ಟ್ ಟೈಮ್ ಜಾಬ್ ಇರುತ್ತೆ. AIಗೆ ನೀವೇನು ಮಾಡ್ತೀರಾ, ಟ್ರೈನ್ ಮಾಡುವಂಥ ಕೆಲಸವನ್ನು ಮಾಡ್ತೀರಾ. ನೇಟಿವ್ ಲ್ಯಾಂಗ್ವೇಜ್ ಸ್ಕಿಲ್ ಬೇಕಾಗುತ್ತೆ ಇದಕ್ಕೆ, ಕನ್ನಡ. ಓಕೆ, ಲೋಕಲ್ ಲ್ಯಾಂಗ್ವೇಜು ಮಾತಾಡ್ತಿರ್ಬೇಕು, ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ನೇಟಿವ್ ಸ್ಪೀಕರ್ ಆಫ್ ಕನ್ನಡನೇ ನಿಮಗೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ, ಕನ್ನಡನೇ ನಮಗೆ ಮಾತ್ರ ಬರುತ್ತೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇಂಡಿಯಾದಲ್ಲಿ ವಾಸವಾಗಿರಬೇಕು ಅಂಥವ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು. ಸೊ ಓಕೆ, ಸೊ ಲ್ಯಾಂಗ್ವೇಜ್ ಬಗ್ಗೆ ನಾವು ಹೇಳಿದ್ರೆ ಎಕ್ಸಲೆಂಟ್ ಕನ್ನಡ ಗ್ರಾಮರ್ ಸ್ಪೆಲ್ಲಿಂಗ್ ಒಂದು ಸ್ಕಿಲ್ಸ್ ಇರಬೇಕು. ಅಂದರೆ ಕನ್ನಡ ಮಾತಾಡುವಾಗ ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು ಮತ್ತು ಬರೆಯೋಗೂ ಕೂಡ ಗ್ರಾಮರ್ ಮಿಸ್ಟೇಕು ಆಗಬಾರ್ದು ಅಂದಾಗ ಮಾತ್ರ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್ ಅಂತ ಹೇಳಿದರೆ ಇಂಗ್ಲೀಷ್ ಚೆನ್ನಾಗಿ ನಿಮಗೆ ಬರ್ತಿರಬೇಕು. ಆ್ಯಂಡ್ ವರ್ಕ್ ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತದೆ ಮಿನಿಮಮ್ 10 hours ಪರ್ ವೀಕ್. ಒಂದು ವಾರದಲ್ಲಿ 10 ಗಂಟೆ ಆದರೂ ನೀವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮೇಂಟೈನ್ 90% ಕ್ವಾಲಿಟಿ ಆಫ್ ಹೈಯರ್ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಇದೊಂದು ಕೂಡ ಮೇನ್ ಅಂತಂದರೆ ಗೆಟ್ ಸ್ಟಾರ್ಟೆಡ್ ಇನ್ 20 to 30 minutes. ಮೇನ್ ಅಂತಂದರೆ ನೀವೇನು ಮಾಡ್ತೀರಾ, ಅಪ್ಲೈ ಟು ಪ್ರಾಜೆಕ್ಟ್. ಓಕೆ, ಪ್ರಾಜೆಕ್ಟ್ನ ಕಳಿಸ್ತಾರವರು, ನೀವು ಅದಕ್ಕೆ ಓಕೆ ಮಾಡಬೇಕು. ನಂತರ ಪಾಸ್ ದಿ ಕ್ವಾಲಿಫಿಕೇಷನ್, ನಿಮ್ಮಲ್ಲಿ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಪ್ರಾಜೆಕ್ಟಿದ್ದು. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀರಾ. ನಂತರ ವೆರಿಫೈ ಮಾಡ್ತಾರೆ ಅವರು ಐಡೆಂಟಿಫೈನ. ಸೊ ನಂತರ ಏನು ಮಾಡ್ತಾರೆ ಅವ್ರು, ನಿಮಗೆ ಇಮೇಲ್ ಮೂಲಕ ನಿಮ್ಮ ರಿಸಲ್ಟ್ ಹೇಳಿ ನಂತರ ನೀವು ಇದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ರೀತಿ ನೀವು ಕೆಲಸನ ಮಾಡ್ಬೋದು. ಸೊ ಇದಕ್ಕೆ ಅಪ್ಲೈ ಮಾಡೋದು ಹೇಗೆಂದರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಈ ರೀತಿ ನಿಮಗೆ ಸಿಗುತ್ತೆ. ಒಂದು CV ಅಪ್ಲೋಡ್ ಮಾಡೋದು ರೀತಿಯಲ್ಲಿ. CV ಏನಂದರೆ ರಿಸ್ಯೂಮ್ ಅಂತ ಹೇಳ್ತೀವಿ. 1 MB 2 MBಗಿಂತ ಜಾಸ್ತಿ ಇರಬಾರ್ದು, ನೋಡ್ಕೊಂಡು ಅಪ್ಲೈ ಮಾಡಿ. ಫಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಕರೆಂಟ್ ಲೊಕೇಶನು ಇಂಡಿಯಾ ಅಂತ ಹಾಕಿಬಿಟ್ಟು ನಿಮ್ಮದು ಡೀಟೇಲ್ಸ್ ಹಾಕಿ. ಕರೆಂಟ್ ಕಂಪನಿ ಏನಾದರೂ ಮಾಡ್ತಿದ್ರೆ ಹಾಕಿ, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡಿ. ಓಕೆ, ಮತ್ತು ಲಿಂಕ್ಸ್ಗಳನ್ನ ಕೂಡ ನೀವು ಇದನ್ನು ಸ್ಕಿಪ್ ಮಾಡಿ, ಏನು ಹಾಕೋ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ ಬಗ್ಗೆ ಹೇಳೋದಾದರೆ ಇನ್ ವಿಚ್ ಕಂಟ್ರಿ ವೇರ್ ಯು ಬೋರ್ನ್, ನೀವೆಲ್ಲಿ ಹುಟ್ಟಿದ್ದೀರಾ ಅಂತ. ಸೊ ಇಲ್ಲಿ ನಾನು ಇಂಡಿಯಾ ಅಂತ ಹಾಕ್ತೀನಿ. ಓಕೆ, ಇಂಡಿಯಾ ಅಂತ ಹಾಕಿ, ಇಂಡಿಯಾ ಅಂತ ಬಂದೆ ನೋಡಿ, ಇಂಡಿಯಾ ಅಂತ ಹಾಕಿ. ವಿಚ್ ಕಂಟ್ರಿ ಆರ್ ಯು ಕರೆಂಟ್ಲಿ ರಿಸೈಡಿಂಗ್, ಮೇನ್ ಅಂತಂದರೆ ಯಾವ ಒಂದು ಕಂಟ್ರಿಲಿ ನೀವು ಇದ್ದೀರಾ ಇವಾಗ ಅಂತ. ಓಕೆ, ಸೊ ಇಲ್ಲಿ ಇಂಡಿಯಾ ಅಂತಲೇ ಹಾಕ್ತೇನೆ. ಸೊ ಇಂಡಿಯಾ ಅಂತಲೇ ಹಾಕ್ತೀನಿ. ವಿಚ್ US ಸ್ಟೇಟ್ ಆರ್ ಯು ಕರೆಂಟ್ಲಿ ರೆಸಿಡೆಂಟ್, ಇಲ್ಲಿ ಇಲ್ಲ ಅಂತಂದರೆ ನೋ ಅಂತಲೇ ಹಾಕಬೇಕು. ಇಲ್ಲಿ ಎಣ್ಣೆ ಅಂತಲೇ ಹಾಕಿ. ಓಕೆ, ಆ್ಯಂಡ್ ಪ್ರೈಮರಿ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ, ಇಲ್ಲಿ ಕನ್ನಡ ಅಂತ ಹಾಕ್ತೀನಿ ನಾನು. ಓಕೆ,
ಆ್ಯಂಡ್ ಅಡಿಷ್ನಲ್ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ. ನಿಮ್ಗೆ ಬೇರೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರುತ್ತೆ ಅಂತಂದರೆ ಇಂಗ್ಲೀಷ್ ಅಂತ ಹಾಕಿ, ನಾನು ಇಂಗ್ಲೀಷ್ ಅಂತ ಹಾಕ್ತೀನಿ. ಇಲ್ಲಾಂದರೆ ನಿಮಗೆ ಅಡಿಷ್ನಲ್ ಲ್ಯಾಂಗ್ವೇಜ್ ಏನಾದರೂ ಬಂದರೆ ಸೊ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಇಲ್ಲ ಅಂತಂದರೆ ನಿಮಗೆ ಕನ್ನಡನೇ ಬರುತ್ತಪ್ಪ ಅಂತಂದರೆ ಕನ್ನಡ ಕೂಡ ಹಾಕ್ಬೋದು. ಕನ್ನಡ ಅಂತ ಹಾಕಿದ್ರು ಕೂಡ ಸೊ ಕನ್ನಡ ಅಂತಲೇ ಹಾಕ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಏನು ಓದಿರ್ತಾರನ್ನು ಹಾಕಿ. ನೋ ಫಾರ್ಮಲ್ ಎಜುಕೇಷನ್ ಅಂತೂ ಕೂಡ ಹಾಕ್ಬೋದು, ಬ್ಯಾಚುಲರ್ ಡಿಗ್ರಿ ಹಾಕ್ಬೋದು, ಅಥವಾ ಪ್ರೈಮರಿ ನಿಮಗೆ ಏನಾದರೂ ಸ್ಕೂಲಿಂಗ್ 10th ಮಾತ್ರ ಮಾಡಿದ್ದೀವಿ ಅಂದರೂ ಕೂಡ ಹಾಕ್ಬೋದು. ಸೊ 10th ಪಾಸ್ ಆಗಿದ್ದೀವಿ ಅಂತಂದ್ರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ 1 ಗಂಟೆಗೆ ಎಷ್ಟು ಏನು ಅಂತ ಹೇಳ್ಬಿಟ್ಟು ಏನು ಅಂತ ನೋಡ್ಕೊಂಬಿಟ್ಟು ನೀವು ಹಾಕಿ. ಓಕೆ, ನಾನು ಇಲ್ಲಿ ನಾರ್ಮಲ್ ಹಾಗೆ ಹಾಕಿರ್ತೀನಿ. ಅವೈಲೇಬಲ್ ಅವರ್ಸ್, ನೀವು ಒಂದು ವಾರದಲ್ಲಿ ಎಷ್ಟು ಗಂಟೆ ಅವೈಲೇಬಲ್ ಇರ್ತೀರಾ ಅಂತ. ನಾನೊಂದು 12 ಗಂಟೆ ಹಾಕ್ತೀನಿ, ಯಾಕಂದರೆ ಅವರು 10 ಗಂಟೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು 11 ಗಂಟೆ ಅಥವಾ 12 ಗಂಟೆ ಅಂತ ಹಾಕ್ತೀನಿ. ಅಡಿಷ್ನಲ್ ಒಂದು ಕವರ್ ಲೆಟರ್ನ ಇಲ್ಲಿ ಮಾಡಬೇಕಾಗುತ್ತೆ. ಈ ಜಾಬು ನನಗೆ ಹೇಗೆ ಸೂಟ್ ಆಗುತ್ತೆ, ನಾನು ಹೇಗೆ ಮಾಡ್ತೀನಿ, ಯಾಕಂದ್ರೆ ನಾನು ಫ್ರೀ ಇರ್ತೀನಿ, ಹೀಗಾಗಿ ನಾನು ಈ ಜಾಬ್ ಮಾಡ್ತೀನಿ ಅಂತ ನೀವು ಇಲ್ಲಿ ಬರೀತೀರಾ. ಓಕೆ, ಆ್ಯಂಡ್ ಇದೊಂದು ಕೂಡ ನೆಕ್ಸ್ಟ್ ನೀವು ಇಲ್ಲಿ ಜೆಂಡರ್ ಕೇಳ್ತದೆ, ಮೇಲಾ ಫಿಮೇಲಾ ಅಂತ. ಮತ್ತು ಇಲ್ಲೊಂದು ನೀವು ಡೀಟೇಲ್ಸ್ಗಳನ್ನ ಹಾಕ್ತೀರಿ. ಇಲ್ಲಿ ನೀವು ಏಷ್ಯನ್ ಅಂತ ಹಾಕ್ಬೋದು, ಏಷ್ಯನ್ ಅಂತ ಹಾಕಿ. ಓಕೆ, ಆ್ಯಂಡ್ ಇಲ್ಲಿ ಇದು ಕೂಡ ಡಿಕ್ಲೈನ್ ಟು ನಾಟ್ ಸರ್ಟಿಫೈಡ್ ನೀವು ನೋಡ್ಕೊಂಡು ಹಾಕಿ. ಐ ಆಮ್ ನಾಟ್ ಅ ವೆಟರಿಯನ್ ಅಂತ ಹಾಕ್ತೀನಿ. ನಂತರ ಇಲ್ಲಿ ಇದು ಮಾಡಿ, ಇಲ್ಲಂತಂದರೆ ಡಿಕ್ಲೈನ್ ಅಂತ ಕೂಡ ಹಾಕ್ಬೋದು. ನಂತರ ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ಡೀಟೇಲ್ಸ್ ಹೇಳಿದ್ದೇನೆ ಅಂತ ಅನ್ಕೋತೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರ ನೀವು ರಿಕ್ವೈರ್ಮೆಂಟ್ ಕೇಳಿದರೆ ಹೀಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಬೇಕು, ನಿಮ್ಮ ಆತ್ಮರೊಂದಿಗೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ ಇದೆ ಕಾಮೆಂಟ್ ಬಾಕ್ಸ್ ಓಪನ್ ಇದೆ, ಕಾಮೆಂಟ್ ಮಾಡಿ. ನಮಸ್ಕಾರ.